ಲೈವ್ ಮಾಡಿ ವಿಡಿಯೋ ಲೈವ್ ಮಾಡ್ರಿ ಬೇಡ ವಿಡಿಯೋ ಅವ್ರು ಕೊಡಿ ಲೈವ್ ಮಾಡಿ ಹೇಳಿ ಸರ್. ಹಾಂ ಹಿಡಿತೀನಿ. ಅಲ್ಲ ಅಲ್ಲಿ ಇಲ್ಲಲ್ಲ ಅಲ್ಲಿ ಹತ್ರ ಹೋಗಿ ಮುಂದೆ ಬರ್ರಿ. ढंग से तो सुबह को खड़ को अब तक गए कौन भी देरी अब फिर आए 4 बजे आप गए 4 बजे से अब फिर नहीं देरी बोल रही है ಯಾವತ್ತು ಎಷ್ಟೊತ್ತಾಯ್ತು ನೀವು ಬಂದಿಲ್ಲ? 4 ಗಂಟೆಗೆ ಬಂದ್ರಾ? 23ನೇ ತಾರೀಕು ಕೊಡ್ತಾರಂತೆ. ಅಕ್ಕಿ ಐತೆ ಒಳಗಡೆ ಬೇಕಂದ್ರೆ ತೆಗ್ಸ್ರಿ. ಅಕ್ಕಿ ಐತೆ ಕೊಡ್ತಾ ಇಲ್ಲ. ಕ್ವಶನ್ ಮಾಡಿ. ಈಗ AD ಕೃಷ್ಣ ಅವ್ರ ಹತ್ರ ಮಾತಾಡೋಕ್ಕೆ ಕಾಲ್ ಮಾಡ್ತಾ ಇದ್ದೀನಿ. ಅವ್ರಿಗೆ ಬರುತ್ತೆ ಬೆಂಗಳೂರು ಸೌತ್ ಏರ್ಗೆ. ಸರ್ ನಮಸ್ಕಾರ. ಈಗ ಆ್ಯಕ್ಚುಲಿ ನಾನು ಲೈವಲ್ಲಿ ಇದ್ದೀನಿ, ಆದರೆ ಕಾಲ್ ಮಾಡ್ತಾ ಇದ್ದೀನಿ ನಿಮಗೆ. ಇಲ್ಲಿ ಶಫಿ ಸ್ಟೋರ್ ಇದೆಯಲ್ಲ 106 BLS 106. ಹಾಂ ಶಫಿ ಸ್ಟೋರ್ ಹೌದು. ಇಲ್ಲೊಂದು 60-70 ಜನ ಕಾಯ್ತಾ ಇದ್ದಾರೆ. ಇನ್ನೂ ಓಪನ್ ಮಾಡಿಲ್ಲ, ಬೋರ್ಡು ಹಾಕಿಲ್ಲ. ಇದು ಸ್ಟಾಕ್ ಇದೆಯಾ ಇಲ್ವಾ ಅಂತ. ಅದು ಪ್ರಗತಿಪುರ ಉಮಾರ್ ಬಾಗ್ ಶಫಿ ಸ್ಟೋರ್ಸ್. ಮಾಡಿ ಓಕೆ. ಅಲ್ಲಿವರೆಗೆ ನಾವು ಮಾತಾಡ್ತಾ ಇರ್ತೀವಿ, ಬೇರೆದು ಜನಗಳನ್ನ ಮಾತಾಡ್ತೀವಿ. ತುಂಬಾ ಅಕ್ರಮ ವ್ಯವಹಾರಗಳ ಬಗ್ಗೆ ಮಾತಾಡ್ತಾ ಇದ್ದಾರೆ ಜನ. ನಿಮ್ಗೆ ವಿಡಿಯೋ ಕಳಿಸ್ತೀವಿ. ಎಲ್ಲಾರ್ಗೂ ಗೊತ್ತಾಗ್ಬೇಕು. ಆಂಟಿ ಬೆಳಗ್ಗೆ ನನ್ನ ಹತ್ರ ಏನ್ ಹೇಳಿದ್ರು ಅದನ್ನ ಹೇಳಿದೆ ಅಷ್ಟೇ. ಯಾರಾದ್ರೂ ಒಬ್ರು ಹೇಳಿ. ಕನ್ನಡ ಬರುತ್ತಾ? ಕನ್ನಡ ಪರವಾಗಿಲ್ಲ. ಅಲ್ಲ ಕನ್ನಡ ಸ್ವಲ್ಪ ಪರವಾಗಿಲ್ಲ. ಒಬ್ರು ಅದ್ರಲ್ಲಿ ಒಬ್ರು ಕನ್ನಡ ಒಬ್ರು ಎಷ್ಟು ಕೆಜಿ ಅಕ್ಕಿ ಕೊಡ್ತಾರೆ? ಅಕ್ಕಿ ಎಷ್ಟು ಕೊಡ್ತಾರೆ? ಅಲ್ಲ 5 ಅಂದ್ರೆ ರಾಗಿ ಎಷ್ಟು ಕೊಡ್ತಾರೆ? 5 3 8 ಅಂದ್ರೆ 2 ಕೆಜಿ ಇಡ್ತಾರ ಒಬ್ಬೊಬ್ಬರಿಗೆ? ಅಂದ್ರೆ ವೆಯ್ಟ್ ಏನು ತೂಕ ಹಾಕಿದಾಗ ಕಮ್ಮಿ ಬರುತ್ತೆ ಅದನ್ನು. ಓಕೆ. ಮತ್ತೆ ದುಡ್ಡು ಎಷ್ಟು ಹೋದ? ದುಡ್ಡು ಎಷ್ಟು? 100 ರೂಪಾಯಿಗೆ ಏನು ಅಕ್ಕಿ ಬದಲು ಸರ್? ಅಕ್ಕಿ ಬದಲು ದುಡ್ಡು ಕೊಡೋದು. ಅಂದ್ರೆ 100 ರೂಪಾಯಿ ಎಷ್ಟು ಜನರಿಗೆ? ಅದು ಎಷ್ಟು ಕೆಜಿ ಅಷ್ಟೇನಾ? ಒಂದ್ ಕಾರ್ಡಿಗೆ 100 ರೂಪಾಯಿನಾ? ಒಂದ್ ಕಾರ್ಡ್ ಕೊಟ್ರೆ 100 ರೂಪಾಯಿ 100 ರೂಪಾಯಿ ಕೊಡ್ತಾರೆ ಅಂತ ಮಾತಾಡಿ ಸರ್. ಸರ್ಕಾರ ನೋಡ್ಬೇಕಾಗಿದ್ದು ಇಷ್ಟೇನೆ. ನಾವೇನು ಎಲ್ಲೂ ಕ್ರಿಯೇಟ್ ಮಾಡ್ತಾ ಇಲ್ಲ, ಜನಗಳನ್ನ ಮಾತಾಡ್ತಾ ಇದೀವಿ. ರೇಷನ್ ನಿಮ್ಗೆ ಏನಾಗಿದೆ ಅಂದ್ರೆ ಕೆಲವು ಅಧಿಕಾರಿಗಳಿಗೆ ಇದೊಂದು ದಂಧೆ ಆಗೋಗಿದೆ. ಜನರ ತೆರಿಗೆ ಹಣನ ಯಾವ ತರ ಸುಲಿಗೆ ಮಾಡೋದು ಬೇರೆ ಬೇರೆ ದಾರಿ ಹುಡುಕ್ತಾ ಇದ್ದೀರಾ ನೀವು. ಅಲ್ಲಿ ವಿಧಾನಸೌಧ ಬಗ್ಗೆನ ನಾನು ಇದ್ರ ಬಗ್ಗೆ ಮಾತಾಡ್ಬೇಕಾಗತ್ತೆ. ಒಂದು ನಿಮಿಷ ಮಾತಾಡಬೇಡಿ, ಒಂದು ನಿಮಿಷ ಸ್ವಲ್ಪ ಸೈಲೆಂಟ್ ಪ್ಲೀಸ್. ವಿಧಾನಸೌಧದಲ್ಲಿ ಒಬ್ರು ಆಹಾರ ಮಂತ್ರಿ ಅಂತ ಇದ್ದಾರೆ. ಅವರು ಆಹಾರ ಅವ್ರಿಗೆ ತಿನ್ಕೊಳಕ್ಕೆ ಮಾಡ್ಕೊತಾ ಇದ್ದಾರೆ, ಜನಸಾಮಾನ್ಯರಿಗೆ ಕೊಡಕ್ಕೆ ಇದ್ದಾರೆ ಗೊತ್ತಿಲ್ಲ. ಅದ್ರ ಕೆಳಗಡೆ ಅಡಿಷನಲ್ ಚೀಫ್ ಸೆಕ್ರೆಟರಿ ಫುಡ್ ಅಂದ್ರೆ ಆಹಾರ ಇಲಾಖೆಗೆ, ಅದ್ರ ಕೆಳಗಡೆ ಕಮಿಷನರು, ಅದ್ರ ಕೆಳಗಡೆ ಇವರು ಜಾಯಿಂಟ್ ಕಮಿಷನರ್, ಡೆಪ್ಯೂಟಿ ಡೈರೆಕ್ಟರ್ಸ್, ಒಂದು ಹೈರಾರ್ಕಿನೇ ಇದೆ. ಆದ್ರೆ ನಿಮ್ಗೆ ಇದಿಲ್ಲ, ಯಾವುದು ಕಾಣಿಸಲ್ಲ. ಯಾರು ನಿಮ್ಮಲ್ಲಿ ಏನಾಗಿದೆ ಸರ್ಕಾರದ ಅಯೋಗ್ಯತೆ ಎಷ್ಟಿದೆ ಅಂದ್ರೆ ನಿಮ್ಗೆ ಒಂದು ಫುಡ್ ಇನ್ಸ್ಪೆಕ್ಟರ್ಸ್ ಶಾರ್ಟೇಜ್ ಇದೆ ಎಲ್ಲ ಕಡೆ. ಅವ್ರು ಎಷ್ಟು ಕೆಲಸ ಮಾಡೋಕ್ಕಾಗುತ್ತೆ? ನೀವು ಅವ್ರನ್ನ ನೇಮಕಾತಿ ಮಾಡೋಕ್ಕಾಗ್ತಾ ಇಲ್ಲ ನಿಮ್ಮ ಯೋಗ್ಯತೆಗೆ. ನೀವು ಮತ್ತೆ ಸರ್ಕಾರ ನಡೆಸೋರು. ಯಾಕಂದ್ರೆ ನೀವು ಏನಂದ್ರೆ ವಿಧಾನಸೌಧ ಆಸ್ಪಾಸ್ ನಿಮ್ಗೆ ಮಾತ್ರ ಕಾಣಿಸುತ್ತೆ. ನಿಮ್ಗೆ ಯಾವ್ದಾದ್ರು ವಾರ್ಡ್ ಆಗಲಿ, ಇದು ಝೋನಲ್ ಏರಿಯಾಸ್ ಆಗಲಿ ನಿಮ್ಗೆ ಯಾವುದು ಕಾಣಿಸಲ್ಲ. ನಿಮ್ಗೆ ಅಲ್ಲಿ ಚೆನ್ನಾಗಿ ಇದೆ ಅಂತ ಎಲ್ಲ ಕಮಿಷನರ್ ಆದಿಯಾಗಿ ಎಲ್ಲ ಸರಿಯಾಗಿ ನಡೀತಾ ಇದೆ ಅಂತ ಹೇಳಿದ್ರೆ ಸಾಕು, ಅಷ್ಟೇ ನಿಮ್ಗೆ ಬೇಕಾಗಿದ್ದು. ಇಲ್ಲಿ ನೋಡಿ ನೇರವಾಗಿ ಹೇಳ್ತಾ ಇದ್ದಾರೆ, ಅಕ್ಕಿ ಬದಲಿಗೆ ದುಡ್ಡು ಕೊಡ್ತಾ ಇದ್ದಾರೆ. ಇಲ್ಲಿ ಯಾರು ತಪ್ಪಿದೆ? ಇಬ್ಬರದ್ದು ಇದೆ. ಅಂಗಡಿಯ ಒಂದು ತಪ್ಪಿದೆ, ದುಡ್ಡು ತಗೊಳ್ಳೋ ಒಂದು ತಪ್ಪಿದೆ. ಅದು ನಾನು ನೇರವಾಗಿ ಹೇಳ್ತಾ ಇದ್ದೀನಿ. ಇವ್ರಿಗೆ ಏನೇ ಹೇಳಿ ಇವಾಗ ಅಲ್ಲಿ ಯಾರು ತಪ್ಪು ಅಂತ ನಾವು ಹುಡುಕಕ್ಕಾಗಲ್ಲ, ಆದ್ರೆ ಇಬ್ಬರದ್ದು ತಪ್ಪಿದೆ. ಹಾಗಾಗಿ ನಾನು ಜನಗಳಿಗೂ ಹೇಳ್ತಾ ಇದ್ದೀನಿ, ಅಕ್ಕಿ ಬದಲಿಗೆ ಯಾರಾದ್ರೂ ದುಡ್ಡು ಕೊಡ್ತೀನಿ ಅಂತ ಹೇಳಿದ್ರೆ ನೇರವಾಗಿ 1967 ಅಲ್ಲಿ ನಂಬರ್ ಇರುತ್ತೆ, ಒಂದು ಸರ್ಕಾರದ ನಂಬರು. ಅವ್ರು ಏನ್ ನಿಮ್ಗೆ ತಗೋತಾರ, ಕ್ರಮ ತಗೋತಾರ, ಬಿಡ್ತಾರ. ಆದ್ರೆ ನೀವು ದೂರುಗಳನ್ನು ಕೊಡ್ತಾ ಇರ್ಬೇಕು. ಅವರು ಒಂದ್ ದಿವಸ ಅನಲೈಸ್ ಮಾಡ್ಬೇಕಲ್ಲ ಎಷ್ಟು ದೂರುಗಳು ಬಂದಿದೆ, ಏನಾಗಿದೆ ಅಂತ.
ನೀವು ದೂರುಗಳನ್ನು ಕೊಡ್ತಾ ಹೋಗ್ಬೇಕು. ಇನ್ನು ಸುಮಾರು ಜನ ಇದ್ದಾರೆ ಅವ್ರ ಕಡೆಯಿಂದ ಒಬ್ಬೊಬ್ರು ಬನ್ನಿ ಬನ್ನಿ ಒಬ್ಬೊಬ್ರು ಬನ್ರಿ. हर महीना सुबह के 6 बजे आए तो अभी वापस जाना. ಮಾತಾಡ್ಬೇಡ್ರಿ ಆಂಟಿ. ಜೋರಾಗಿ ಮಾತಾಡಿ, ಲೈವ್ ಅಲ್ಲಿ ಇದೆ, ಜೋರಾಗಿ ಮಾತಾಡಿ ಮೇಡಮ್. ಮಾತಾಡಿ, ಯಾಕಂದ್ರೆ ಇದು ಲೈವ್ ಅಲ್ಲಿ ಇದೆ. ओके रेडी खाली फिराते रहती राशन कम देती वो वैसा करती है. खाली फिराते रहती, सुबह को जो सर्वे ना है शाम को जो ಓಕೆ ಅಂದ್ರೆ ಅವಾಗ ಬರಕ್ ಹೇಳ್ತಾರೆ ನಿಮ್ಗೆ ಅಲ್ವಾ? ಆದ್ರೆ ಕೊಡೋದು ಯಾವತ್ತೂ ಒಂದ್ಸರಿ ಕೊಡ್ತಾರೆ, 2-3 ಸಾರಿ ಬಂದ್ರೆ ಕೊಡ್ತಾರೆ. ಬೆಳಿಗ್ಗೆನೂ ಕಾಯ್ಬೇಕು. दिन दिया तो ಬೆಳಿಗ್ಗೆ ಎಷ್ಟು ಗಂಟೆಗೆ ಬರ್ಬೇಕು ಲೈನಿಗೆ? 6 ಗಂಟೆಗೆ ಬನ್ನಿ ಅಂತ 2-3 ತಿಂಗಳಿಂದ ಹಂಗೆ ಮಾಡ್ತಾರೆ. 6 ಗಂಟೆಗೆ ಬಂದ್ರು ಇವ್ರು ಬರೋದು 11 ಅವಾಗ ಬರ್ತಾರೆ. ಸ್ವಲ್ಪ ಚೆನ್ನಾಗಿ ಕೊಟ್ಬಿಟ್ರು ಸರ್ವರ್ ಡೌನ್ ಹೋಗಿ ಇನ್ನೊಂದ್ಸತಿ ಬನ್ನಿ ಆತರ ಹೇಳ್ತಾರೆ. ತಿರ್ಗಾ ಬಂದ್ರೆ ಇಲ್ಲಮ್ಮ ಅಕ್ಕಿ ಆಯ್ತು, ಇಲ್ಲಮ್ಮ ಅಕ್ಕಿ ಆಯ್ತು. ಒಂದ್ ನಿಮಿಷ ಒಬ್ಬೊಬ್ರೆ ಮಾತಾಡಿ, ಯಾಕಂದ್ರೆ ಲೈವ್ ಅಲ್ಲಿ ಇದೆ. ನಿಮ್ದು ಕೆಲಸ ಇದೆ, ಅವ್ರದ್ದು ಕೆಲಸ. ಇಲ್ಲ ಅಂದ್ರೆ ಅಕ್ಕಿ ಆಯ್ತಮ್ಮ ಹೋಗು. ಬರೋ ತಿಂಗಳು ಬೇಕಂದ್ರೆ ಕಾಸು ಬೇಕಾ ಕೊಟ್ಬಿಡ್ತೀನಿ. ಎಷ್ಟು ಒಂದು ಕೆಜಿಗೆ ಎಷ್ಟು? ಅವ್ರ ಲೆಕ್ಕ 10 ರೂಪಾಯಿ ಅಂತ ಕೊಡ್ತಾರಂತೆ. ನಾವು ಯಾವಾಗಲೂ ತಗೊಂಡಿಲ್ಲ. ನಮ್ಗೆ ಅಕ್ಕಿ ಬೇಕು, ಅದೇ ತಿನ್ನೋದ್ ನಾವು ಅಂತ ಹೇಳಿದ್ರೆ ಇಲ್ಲಮ್ಮ ಹೋಗಿ ಬರೋ ತಿಂಗಳು ಬರ್ದಿ. ಹೌದಾ, ನೀವು ಈ ತರ ಮಾಡ್ತೈತೆ ಅಲ್ಲ, ನಾವು ಕಂಪ್ಲೇಂಟ್ ಮಾಡ್ತೀವಿ ಅಂದ್ರೆ ಮಾಡಿ. ಯಾಕೆ ಕರ್ಕೊಂಡ್ ಬರ್ತೀರಾ ನೀವು? ಕರ್ಕೊಂಡ್ ಬನ್ನಿ ನೋಡೋಣ. ಏನ್ ನಿನ್ ಲೀಡರ ಇಲ್ಲಿ? ನನ್ಗೆ ಹೇಳಿದ್ರು, ಅದಕ್ಕೆ ನಾನು ಹೇಳಿದೆ ನೀವು ಲೀಡರ್ ಇಲ್ಲ ಈ ಸೊಸೈಟಿಗೆ. ಗವರ್ಮೆಂಟ್ ಲೀಡರ್ಗೆ ಕರೆಸ್ತೀವಿ ನಾವು. ಎಲ್ಲಾರು ಅವ್ರ ಮನೆಗೆ ಅವ್ರ ಕಾರ್ಡ್ಗೆ ಲೀಡರೇ, ನೀವು ಅಷ್ಟೇ ಹೇಳ್ಬಾರ್ದು ಅಂತ ನಾನು. ಸರಿ, ನೀವಾಗ ಹೇಳ್ತಾ ಇರೋದು ಸರ್ಕಾರ ಇದ್ರ ಬಗ್ಗೆ ಸೂಕ್ತ ಕ್ರಮ ತಗೋಬೇಕು, ಆಮೇಲೆ ಇಂತಹ ಅವ್ಯವಸ್ಥೆಗಳನ್ನ ಸರಿ ಮಾಡ್ಬೇಕು ಅಂತ ಹೇಳ್ತಾ ಇದ್ರಲ್ವಾ? ಇಮಿಡಿಯೇಟ್ ತಕ್ಷಣದಲ್ಲಿ ಮಾಡ್ಬೇಕು ಅಂತ ಅಲ್ವಾ? ಓಕೆ ಸರಿ. ಎಲ್ಲಾದ್ರು ಮೇಡಮ್ ಮಾತಾಡ್ತೀವಿ. 5 kg करती, 5 kg नहीं आता राशन में. एक जने से उन्हें 5 kg आता है करती, लेकिन 5 kg में आता भी नहीं आता. 10 kg 8 kg करती, सब टिप तो करना आता है. एक जने से 3 kg का हिसाब आता है. अब हमें पूछा तो तुम्हें बेचते रहेंगे, ऐसा सवाल करनी हमना चाहिए. हमें बेचने नहीं, हमें खाने टोलती से है. हमारा हक हमें पूछती सो, उनके घर का नहीं पूछती. गवर्नमेंट ये दे रही है सो, उन्होंने कौन भी नहीं दे रही हमला. वो पूछा था ऐसा बोलती उठे बात. ವೀಕ್ಷಕರಿಗೊಂದು ಸೂಚನೆ ಏನಂದ್ರೆ, ಇಲ್ಲಿ ಸ್ವಲ್ಪ ಜನಗಳ ಆಕ್ರೋಶ ಜಾಸ್ತಿ ಇದೆ, ಹಾಗಾಗಿ ಸ್ವಲ್ಪ ಲೈವ್ ಅಲ್ಲಿ ನಾಯ್ಸ್ ಜಾಸ್ತಿ ಬರ್ತಾ ಇರುತ್ತೆ. ಸ್ವಲ್ಪ ನಮ್ಮ ಕ್ಷಮೆ ಇರಲಿ ಅದಕ್ಕೆ, ಯಾಕಂದ್ರೆ ನಾವು ಇದು ಕಂಟ್ರೋಲ್ ಮಾಡೋದು ಸ್ವಲ್ಪ ಕಷ್ಟ ಆಗುತ್ತೆ. ಮಾತಾಡಿ. सब बोले ना चावल पैसे देते नहीं, पैसे ये कैरेट को 80 रुपए 200 रुपए सदक भेजल तो हमारा भी गरीब है. हमें भी शुगर पैसा सभा 300 होना चाहिए. ಅಲ್ಲ, ನೀವು ಸಪೋಸ್ ದುಡ್ಡು ಬೇಡ ನಂಗೆ ಅಕ್ಕಿನೇ ಬೇಕು ಅಂತ ಹೇಳಿದ್ರೆ ಏನ್ ಮಾಡ್ತಾರೆ? नहीं है, सर्वे डाउन है बोलती भैया. उन्होंने सर्वे डाउन जाना तो हमें बुला लेगा तो हमें घंटे जपने नहीं होता. तो सुबह को भी उनके सामने हमें बीपी ये हुई, बैठा बोलती बद में आग बंद होता सब जल्दी दलाल को नोर ऐसा दल चलेगी. ಈಗ ದೂರು ಕೊಡಕ್ಕೆ ಸರ್ಕಾರ ನಂಬರ್ ಕೊಟ್ಟಿದೆ, ಅದೇನಾದ್ರು ಗೊತ್ತಿದೆ ನಿಮ್ಗೆ ಯಾವ್ದಂತ? ಅಲ್ಲಿ ಬೋರ್ಡ್ ಮೇಲೆ ಇದೆ. ಆಕ್ಚುಲಿ ಇಲ್ಲಿ ಒಂದು ಬೋರ್ಡ್ ಅನ್ನು ಹಾಕ್ಬೇಕು. ಅವರು ಇಲ್ಲ ಸರ್, ಇವ್ರು ಅಂಗಡಿಲಿ ನಂಬರೇ ಇಲ್ಲ. ನಾವು ಫೋನ್ ಮಾಡ್ತೀವಿ, ಕಾಂಟ್ಯಾಕ್ಟ್ ಮಾಡ್ತೀವಿ ಅಂತ ನಂಬರೇ ಇಲ್ಲ. ನಮ್ಗೆ ಅಕ್ಕಿ ಬೇಕು, ನಮ್ಮ ಮಕ್ಕಳು ಚಿಕ್ಕವರು ಇರೋದು, ನಾವ್ ಎಲ್ಲಿಂದ ಬಾಡಿ ಬದುಕಬೇಕು. ಇವತ್ತು 21ನೇ ತಾರೀಕು ನೋಡಿ, ಇಲ್ಲಿ ಇದು ಬೋರ್ಡ್ ಹಾಕಿದ್ದಾರೆ. ನೋ ಸರ್ವಿಸ್ 23 ಅಂತ ಹಾಕಿದ್ದಾರೆ. ಆದ್ರೆ ಇವತ್ತು ಸರ್ವಿಸ್ ಇರಬೇಕು. ಇದು ಸ್ಲಿಪ್ ಅಲ್ಲಿ ಇದು ನಾವು ತಗೊಂಡ್ ಬನ್ನಿ, ನೀವು ಟೋಕನ್ ಕೊಟ್ಟರು ನಾವು ಅಕ್ಕಿ ಕೊಡ್ತೀವಿ. 15 ಅಲ್ಲ, ಎಷ್ಟು ಬರ್ದಿದ್ದಾರೆ? 15 ಅಂತ ಬರ್ದಿದ್ದಾರೆ. ಇದ್ರಲ್ಲಿ ಏನು ಇಲ್ಲ, ಏನಂತ ಮಾಡ್ಬೇಕು? ನಿಮ್ಗೆ ಎಷ್ಟು ಕೊಡ್ತಾರೆ ಇವಾಗ? 15 ಬರ್ದಿದಾರಲ್ಲ, ಎಷ್ಟು ಕೊಡ್ತಾರೆ? ಅಂದ್ರೆ ಇಲ್ಲ, ಇದು ನಂಬರ್ ಅಲ್ಲ, ಕೆಲವ್ರು ಏನ್ ಮಾಡ್ತಾರೆ ಹಿಂದ್ಗಡೆ ಆ ಕ್ವಾಂಟಿಟಿನೂ ಬರೀತಾರೆ. ಕೆಲವು ಬರ್ದಿದ್ದಾರೆ, ಇಲ್ಲಿ ನೋಡಿ ಅವ್ರದ್ದು ನಂಬರ್ ಇದೆ, ಕಾಂಟ್ಯಾಕ್ಟ್. ಓಕೆ, ಅವರೇ ಲೈನ್. ಒಂದ್ ನಿಮಿಷ, ಏನ್ ನಂಬರ್ ಅದು? ಕಾಂಟ್ಯಾಕ್ಟ್ ನಂಬರ್ ಇದೆ ಸರ್. ನಮಸ್ಕಾರ. ಹಾ, ಆಯ್ತು ಸರ್. ಈಗ ಅದು ಸರಿ ಇದೆ, ನೀವು ಹಾ ಓಕೆ. ಇವತ್ತು ಬರ್ತಾ ಇಲ್ಲ ಅಂತ ಹೇಳಿದ್ ನಾವು. ಅಲ್ಲ ಅಂದ್ರೆ ನಾವು ಎಕ್ಸ್ಯೂಮ್ ಮಾಡ್ಬೇಕಾ ಬರ್ತಾ ಇಲ್ಲ ಅಂತ? ಬರ್ತಿಲ್ಲ ಅಲ್ವಾ? ಯಾಕಂದ್ರೆ ಇವ್ರು ಕಾಯೋ ಅವಶ್ಯಕತೆ ಇಲ್ಲ ಅಲ್ಲ. ನಾನು ತೋರಿಸ್ತೇನೆ ನಿಮ್ಗೆ, ಇದು ವಿಡಿಯೋನು ಕಳಿಸ್ತೀನಿ. ಒಂದು ಹಾಕಿದ್ದಾರೆ ಇಲ್ಲಿ, ನೋ ಸರ್ವಿಸ್ ಡೇಟ್ 23/8/2025 ಅಂತ. ಇವತ್ತು 21ನೇ ತಾರೀಕು. ಅವರು ಅಟ್ಲೀಸ್ಟ್ ಇಲ್ಲಿ ಕೊಡಲ್ಲ ಅಂದ್ರೆ ಇಲ್ಲಿ ದೊಡ್ಡದಾಗಿ ಬೋರ್ಡ್ ಆದ್ರೂ ಹಾಕ್ಬೇಕಲ್ವಾ, ಯಾವ ದಿವಸ ಕೊಡ್ತೀವಿ ಅಂತ.
ಅದು ಮಾಡಿದ ಇದು ಎಲ್ಲಾ ಕಡೆ ನಡೀತಾ ಇರುವಂತಹ ಒಂದು ರೀತಿಯ ಇದು ಏನೋ ಒಂದ್ ನಿಮಿಷ ಇರಿ. ಎಲ್ಲಾ ಕಡೆಯಲ್ಲೂ ಇದೇ ತರ ಜನಗಳಿಗೆ ಮಾಹಿತಿ ಕೊಡದೆ ಇವರೆಲ್ಲ ತೊಂದರೆ ಕೊಡ್ತಾ ಇದ್ದಾರೆ. ಹಾಗಾಗಿ ಡಿಪಾರ್ಟ್ಮೆಂಟ್ ಕಡೆಯಿಂದ ನೀವು ಕಮಿಷನ್ ನೋಟಿಸ್ ಕೊಟ್ಟ ಅಥವಾ ಕಮಿಷನರ್ಗೂ ಸ್ವಲ್ಪ ನಾವು ಹೇಳಬೇಕಾಗತ್ತೆ. ಅವರು ಒಂಥರ ಏನೋ ಕ್ಯೂಡ್ರು ತರ ಕೂತಿದ್ದಾರೆ, ಅವರಿಗೂ ನಾವು ಹೇಳಬೇಕಾಗತ್ತೆ. ಇದು ರಿಪೀಟೆಡ್ಲಿ ಎಷ್ಟು ಹೇಳಿದ್ರು ಯಾವುದೋ ಒಂದು ಹಾರಿಕೆ ಉತ್ತರ ಕೊಟ್ಬಿಟ್ಟು ಅಥವಾ ಒಂದು ಹಿಂಬರ ಕೊಟ್ಬಿಟ್ಟು ಕಂಪ್ಲೇಂಟ್ಗಳು ಕ್ಲೋಸ್ ಆಗ್ತಾ ಇದೆ. ಹಾಗಾಗಿ ನಾವು ಅವರಿಗೂ ಈ ಮಾಹಿತಿ ತಲುಪಿಸೋ ಒಂದು ಪ್ರಯತ್ನ ಮಾಡ್ತೀವಿ ನಿಮ್ಮ ಕಡೆಯಿಂದ. ನಾವು ಇನ್ನೂ ಕೆಲವು ಅಂಗಡಿಗಳಿಗೆ ಹೋಗ್ತಾ ಇದೀವಿ ಇವತ್ತು, ನಿಮ್ಗೆಲ್ಲ ಅಪ್ಡೇಟ್ ಮಾಡ್ತೀವಿ ಯಾವ ಅಂಗಡಿಯಲ್ಲಿ ಏನು ನಡೀತಾ ಇದೆ ಅಂತ. ನಮ್ಮ ದೂರದ ಆಧಾರದ ಮೇಲೆ ಕೆಲವರು ನೀಡಕ್ಕೆ ಮುಂದೆ ಬರ್ತಾ ಇದ್ದಾರೆ, ಅವ್ರ ಮೂಲಕನೇ ನಾವು ಕೊಡಿಸ್ತೀವಿ. ದಯವಿಟ್ಟು ಇವರ ಮೇಲೆ ಇಮ್ಮಿಡಿಯೇಟ್ ತಕ್ಷಣದಲ್ಲಿ ಕ್ರಮ ತಗೊಳ್ಳಿ. ಓಕೆ, ಸರಿ, ಥ್ಯಾಂಕ್ ಯು ಸರ್. ಈಗ ಮಾತಾಡಿದವರು ಇವರು ಬೆಂಗಳೂರು ದಕ್ಷಿಣ IRA ಅವರು ಡೆಪ್ಯೂಟಿ ಡೈರೆಕ್ಟರ್ ಅವರು ಮಾತಾಡಿದ್ದು ಚೆನ್ನಾಗಿ ಸ್ಪಂದಿಸಿದ್ದಾರೆ. ನೋಡೋಣ, ಇವಾಗ ಯಾರು ಕಾಯೋ ಅವಶ್ಯಕತೆ ಇಲ್ಲ ಅಂತ ಹೇಳಿದ್ರೆ, ಯಾಕಂದ್ರೆ ಅವರು ಸ್ವಿಚ್ ಆಫ್ ಮಾಡ್ಕೊಂಡು ಕೂತಿದಾರಂತೆ. ಇವರು ಇನ್ನು ರಾತ್ರಿನೂ ಇಲ್ಲೇ ಕುತ್ಕೋಬೇಕಾಗ್ತದೆ, ನಾಳೆನೂ ಇರುತ್ತೆ. ಈಗ ನಾಳೆ ನೋಡಿ, ಎಲ್ಲರೂ ಬನ್ನಿ ಒಮ್ಮೆ, ಎಲ್ಲ ಬನ್ನಿ. ನೋಡಿ, ಇಲ್ಲಿ ಲೇಡೀಸ್ ಎಷ್ಟು ಜನ ಕೂತಿದ್ದಾರೆ, ರೇಷನ್ ಕೊಡ್ತಾರಂತ ತುಂಬಾ ತೊಂದರೆ ಕೊಡ್ಬಿಟ್ಟಿದ್ದಾರೆ ಇಲ್ಲೆಲ್ಲ. ನೋಡಿ, ಇಲ್ಲೆಲ್ಲ ಎಷ್ಟು ಜನ ಇದ್ದಾರೆ ಇಲ್ಲಿ, ಇವರೆಲ್ಲ ರೇಷನ್ ತಗೊಳ್ಳೋರೆ. ಇವರೆಲ್ಲ ಬೆಳಗ್ಗೆ 6 ಗಂಟೆಯಿಂದ ವೇಟ್ ಮಾಡ್ತಾರಂತೆ. ನೋಡಿ, ಇನ್ನೂವರೆಗೂ ಬಂದಿಲ್ಲ. ಈಗ ನೋಡಿ, ಬನ್ನಿ, ನಮ್ಮವ್ರ ಕೆಳಗೆ ಬನ್ನಿ. ಇವರು ತಮ್ಮ ಹೆಸರು ಅಮ್ಮ, ನೀವು ಎಪ್ಪಟ್ಟಿಕ್ಕಿದ್ರ ರೇಷನ್ ಕೊಟ್ಟವ್ರ ನಿಮಗೆ? ಇವ್ರಿಗೆ ರೇಷನ್ ಕೊಟ್ಟಿಲ್ಲ ಅಂತ ಇನ್ನೋರ್ಗು ತಮ್ಮಿಟ್ಟವ್ರೆ ರೇಷನ್ ಕೊಟ್ಟಿಲ್ಲ ಅಂತ ಪಾಪ ತಿಂಗಳು ಎಲ್ಲಿ ತಗೊಂಡು ಲಾಸ್ಟ್ ಮಂತ್ ಎಲ್ಲಿ ತಗೊಂಡು ಲಾಸ್ಟ್ ಮಂತ್ ಕೊಟ್ಟಿಲ್ಲ ಸರ್, ಕಾಸು ಕೊಟ್ಟು ಕಳಿಸಿದವರು. 80 ರೂಪಾಯಿ ಕೊಟ್ಟರು ಇವ್ರಿಗೆ. ನಾವು 6 ಜನ, ನಮ್ದು ಸೀಸ್ ಆಗ್ಬಿಟ್ಟಿದೆ. 2 ಇರೋದು, ನನ್ನ ಮಗನದು 2 ಜನ. ಅಂದ್ರೆ 20 ಜನಕ್ಕೆ 200 ಅವ್ರ ಲೆಕ್ಕ ಪ್ರಕಾರ 200 ಕೊಡ್ಬೇಕು. ನಿಮ್ಗೆ 80 ಕೊಟ್ಟಿದ್ದಾರಲ್ಲ, ನಿಮ್ಗೆ 800 ರೂಪಾಯಿಗೆ. ಅಂದ್ರೆ ಅವ್ರ ಲೆಕ್ಕ. ನಾನು ಇದನ್ನ ಯಾವತ್ತೂ ಕೆಲಸ ಮಾಡಲ್ಲ, ಆದ್ರೆ ಅದ್ರ ಪ್ರಕಾರ ಇಲ್ಲ. ಕರೆಕ್ಟ್. ನೀವೆಲ್ಲ ಏನಕ್ಕೆ ದುಡ್ಡು ಇಸ್ಕೋತೀರಾ? ನೀವೆಲ್ಲ ರೇಷನ್ ತಗೊಬೇಕು, ದುಡ್ಡು ಏನಕ್ಕೆ ಇಸ್ಕೋತೀರಾ? ಒಂದ್ ನಿಮಿಷ, ಇನ್ನೊಂದು ವಿಚಾರ ಏನಂದ್ರೆ, ಒಂದ್ ನಿಮಿಷ ನೋಡಿ, ಯಾವುದೇ ಅಂಗಡಿಗೂ ಸಪೋಸ್ 800 ಕಾರ್ಡ್ ಇದೆ ಅನ್ಕೊಳ್ಳಿ, ಅವ್ರಿಗೆ ಅಲ್ಲಿ ಲೆಕ್ಕ ಸಿಗತ್ತೆ. ಹೌದು. ಅಲ್ಲ, ಯಾವುದೇ ಅಂಗಡಿಗೆ 800 ಕಾರ್ಡ್ ಇದ್ರೆ ಅವ್ರಿಗೆ ಅಲ್ಲಿ ಲೆಕ್ಕ ಸಿಗತ್ತೆ. ಇಲ್ಲಿಗೆ 15 ಕ್ವಿಂಟಾಲ್ ಬೇಕಾ, 50 ಕ್ವಿಂಟಾಲ್ ಬೇಕಾ, ಅವ್ರಿಗೆ ಲೆಕ್ಕ ಸಿಗುತ್ತೆ. ಇಲ್ಲಿ ಏನ್ ಹೇಳ್ತಾ ಇದಾರೆ ಅಂದ್ರೆ, ಜನ ಬಂದವರಿಗೆ, ಯಾಕಂದ್ರೆ ಅವರಿಗೆ ಅಕ್ಕಿ ಅಲ್ಲಿ ಗೋಡೌನಿಂದ ಮೋಸ್ಟ್ಲಿ ಅಲ್ಲಿ ಹೋಗುತ್ತೆ, ಇಲ್ಲಿ ಬರೋದೇ ಇಲ್ಲ. ಅವ್ರಿಗೆ ಬಂದವ್ರಿಗೆ ಏನ್ ಹೇಳ್ತಾರೆ, ಅಕ್ಕಿ ಬಂದಿಲ್ಲ ಅಥವಾ ಕಡಿಮೆ ಬಂತು, ಕಾಗೆ ತಿಂತು, ಏನೇನೋ ಕಥೆಗಳನ್ನು ಹೇಳ್ತಾರೆ. ಮತ್ತೆ ಲೋಡ್ ಮಾಡುವಾಗ ಎಷ್ಟೋ ಕೆಜಿಗಳು ಬಿದ್ದೋಗುತ್ತವೆ. ಇದೆಲ್ಲ ಸುಳ್ಳುಗಳು. ಇದಕ್ಕೂ ಯಾರು ಫಲಾನುಭವಿ ಇದ್ದಾರೆ, ಯಾರು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನೀವು ದಯವಿಟ್ಟು ನಿಮ್ಗೆ ಎಷ್ಟು ಕೆಜಿ ಬರಬೇಕಾ, ನಿಮ್ಗೊಂದು ಮೆಸೇಜ್ ಬರುತ್ತೆ ಕೆಲವರಿಗೆ. ಆ ಮೆಸೇಜಲ್ಲಿ ಬಂದಷ್ಟು ನಿಮ್ಗೆ ಕ್ವಾಂಟಿಟಿ ಸಿಗಬೇಕು. ದಯವಿಟ್ಟು ಯಾರು ದುಡ್ಡು ತಗೊಳಕ್ಕೆ ಹೋಗಬೇಡಿ. ಇಂಥ ಅಕ್ರಮಗಳು ನಡೆದಾಗ ನಮ್ಮ KRS ಪಕ್ಷದ ಸಹಾಯವಾಣಿಗಳು ನಿಮಗೆ ಯಾವಾಗಲೂ ಓಪನ್ ಇರ್ತವೆ. ನೀವು ದಯಮಾಡಿ ನಮಗೆ ಕರೆ ಮಾಡಿ. ಇವಾಗ ಜನಗಳಿಗೆ ಮಾಹಿತಿ ಕೊಡ್ತೀನಿ, ಯಾಕಂದ್ರೆ ಇವರು ಓಪನ್ ಮಾಡೋದಿಲ್ಲ ಅಂತ ಗೊತ್ತಾಯ್ತು ಇವಾಗ. ಓಕೆ, ನೋಡಿ, ಕೇಳಿಸ್ಕೊಳ್ಳಿ. ನೋಡಿ, ಜನರೆಲ್ಲ ನೋಡಿ ಸರ್, ಬೆಳಗ್ಗೆ 6 ಗಂಟೆಯಿಂದ ವೇಟ್ ಮಾಡ್ತಾರಂತೆ. ನೋಡಿ, ಯಾರಿಗೂ ಇಲ್ಲಿ ರೇಷನ್ ಸಿಕ್ಕಿಲ್ಲ, ಭಾರಿ ತೊಂದರೆ ಇದ್ದಾರೆ ಇವರೆಲ್ಲ. ಟಿಫನ್ ಇಲ್ಲ, ಏನು ಮಾಡ್ಬಿಟ್ಟು ಮನೆ ಕಾರ್ಯ. ನಾವು ಹೇಳೋದಿಷ್ಟೇ, ಇಲ್ಲಿ ಈಗ ಕೊಡಲ್ಲ, ಆಯ್ತು, ಅವ್ರಿಗೆ ಸ್ಟಾಕ್ ಇಲ್ಲ ಏನೋ ಹೇಳ್ತಾರೆ. ಅಟ್ಲೀಸ್ಟ್ ಒಂದು ಬೋರ್ಡ್ ಹಾಕಕ್ಕೆ ಏನು ಓದೋರು ಅದು ಓದ್ತಾರೆ. ಅಲ್ಲ, ಇರ್ಲಿ, ಅದು ಅವ್ರಿಗೆ ಬಿಟ್ಟಿರೋದು ನೋಡೋಣ. ಅದು ನಾವು ಹೇಳಕ್ಕಾಗಲ್ಲ, ಯಾಕಂತ ಮುಂದೆ ತಗೋರಿ. ಅದ್ ಬೇರೆ ಧಮಕಿ ಬೇರೆ ಹಾಕ್ತಾರಾ? ಓಕೆ, ನೋಡಿ, KH ಮುನಿಯಪ್ಪ ಅವರೇ, ನಿಮ್ಗೆ ದೊಡ್ಡ ನಮಸ್ಕಾರ. ನೀವು
ಉನ್ನತ ಹುದ್ದೆಯಲ್ಲಿ ಕೂತಿದ್ದೀರಾ. ಜನ ನಿಮ್ಮನ್ನು ಆರಿಸಿ ಕಳಿಸಿದ್ದಾರೆ. ಯಾಕೆ ಕಳಿಸಿದ್ದಾರೆ ನಿಮ್ಗೆ ಗೊತ್ತಿಲ್ಲ. ಆ್ಯಕ್ಚುಲಿ ನೀವು ನಮ್ಮ ಅಧಿಕಾರ ಅಂದ್ಕೊಂಡಿದ್ದೀರಾ. ಅದನ್ನು ನಮಗೆ ಅರ್ಹತೆ ಇದೆ. ನಾವು ಜನಗಳಿಗೆ ಇಲೆಕ್ಷನ್ ಟೈಮಲ್ಲಿ ದುಡ್ಡು ಕೊಟ್ಬಿಟ್ಟು ಖರೀದಿಸ್ಬೋದು, ಅವರನ್ನು ಒಂದು ಸೈಡ್ ಖರೀದಿಸ್ಬೋದು. ಮತ್ತೆ ಜಾತಿ ಧರ್ಮ ಹಣದ ಮೇಲೆ ನಾನು ಅಧಿಕಾರ ಪಡ್ಕೊಂಡು ನಾನು ಏನು ಬೇಕಾದ್ರೂ ಮಾಡ್ತೀನಿ, ನಮ್ಮ ಹಿಂದೆ ಬರೋ ಕುರಿಗಳು ಬೇಕಾದಷ್ಟಿದ್ದಾರೆ ಅಂತ ನೀವು ಅಂದ್ಕೊಂಡಿದ್ದೀರಾ. ಇದು ನಿಮ್ಮ ಕೊನೆಯ ಆಟ ಅಂದ್ಕೊಳ್ಳಿ ನೀವು. ಮುನಿಯಪ್ಪ ಅವರೇ, ನೀವು ಇದ್ರ ಬಗ್ಗೆ ಮತ್ತು ಕಮಿಷನರ್ ನೀವು ತುಂಬ ಯೋಗ್ಯ ರೀತಿಯಲ್ಲಿ ನಡ್ಕೋತಾ ಇದ್ದೀರಾ. ನಮ್ಗೆ ಗೊತ್ತಿದೆ ನೀವು ಏನು ಮಾಡಬೇಕು ಕೆಲಸ ಅದನ್ನು ಮಾಡ್ತಾ ಇಲ್ಲ. ಮತ್ತು ಒಂದಿಷ್ಟು ಜೇಡಿಗಳು ಡಿಡಿಗಳು ನಾವು ನೋಡ್ದಂಗೆ ಬೆರಳೆಣಿಕೆಯಷ್ಟು ಡಿಡಿಗಳು ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾರೆ. ಅಂದರೆ ಅವರ ಶಕ್ತಿ ಮೀರಿ ಕೆಲಸ ಮಾಡ್ತಾ ಇದ್ದಾರೆ. ನಾನು ತುಂಬ ಪ್ರಾಮಾಣಿಕತೆಯಲ್ಲಿ ಮಾಡೋಕ್ಕಾಗತ್ತಂತ ಹೇಳ್ತಾ ಇಲ್ಲ, ಆದರೆ ಶಕ್ತಿ ಮೀರಿ ಒಂದಿಷ್ಟು ಬೆರಳೆಣಿಕೆಯಷ್ಟು ಜೆಡಿ ಮತ್ತು ಡಿಡಿಗಳು ಕೆಲಸ ಮಾಡ್ತಾ ಇದ್ದಾರೆ ರಾಜ್ಯಾದ್ಯಂತ. ನೀವು ಯಾರ್ಯಾರು ಇವರಿಗೆ ಹಣ ಯಾರ್ಯಾರು ಹಣ ಕಲೆಕ್ಟ್ ಮಾಡಿ ಅಂಗಡಿಯವರಿಗೆ ಫಸ್ಟ್ ಅಂಗಡಿಯವರಿಂದ ಫುಡ್ ಇನ್ಸ್ಪೆಕ್ಟರ್ ತಗೊಳ್ಳೋದು ಅಥವಾ ಅವ್ರಿಗೆ ಬ್ರೋಕರ್ಸ್ ತಗೊಳ್ಳೋದು, ಫುಡ್ ಇನ್ಸ್ಪೆಕ್ಟರಿಂದ ಜೆಡಿ ಅಥವಾ ಡಿ ಅವರಿಗೆ ಹೋಗೋದು, ಅಥವಾ ಒಂದೊಂದು ಸಾರಿ ಡೈರೆಕ್ಟ್ ಬೈಪಾಸ್ ಆಗುತ್ತೆ, ಅಲ್ಲಿಂದ ಕಮಿಷನರ್ ಆಫೀಸ್ಗೆ ಹೋಗೋದು ಬೇರೆ ಬೇರೆ ಹಂತಕ್ಕೆ. ಸೊ ಇದೊಂದು ದೊಡ್ಡ ನೆಕ್ಸಸ್ ಇದೆ. ಕೊನೆಗೆ ಹೋಗೋದು ಎಲ್ಲಿ ಇದೆಲ್ಲ ಹಣ ಒಂದು ಪಾಲು ದೊಡ್ಡ ಪಾಲು ವಿಧಾನಸೌಧಕ್ಕೆ ಹೋಗುತ್ತೆ, ಮಿನಿಸ್ಟ್ರಿಗಳಿಗೆ. ಇದನ್ನೆಲ್ಲ ಅರ್ಥ ಮಾಡ್ಕೊಳ್ಳಿ. ನಿಮ್ಮನ್ನು ಮೂರ್ಖರನ್ನಾಗಿ ಮಾಡ್ತಾ ಇದ್ದಾರೆ ಎಲ್ಲರೂ, ಎಲ್ಲ ಸೇರಿಕೊಂಡು ಅಧಿಕಾರಿಗಳು, ಇವು ಮಧ್ಯವರ್ತಿಗಳು, ಅಂಗಡಿಯವರು, ಇವರನ್ನು ಮೋಸ ಮಾಡೋಕ್ಕೆ ಯಾರಿದ್ದಾರೆ ಅವರಿಗೆ. ಸೊ ಇದು ದೊಡ್ಡ ಚೈನ್ ಇದೆ. ಇದನ್ನು ನಾವು ಯಾವುದೇ ಕಾರಣಕ್ಕೂ ಬೆಳೆಯಕ್ಕೆ ಬಿಡಬಾರ್ದು. ನೀವು ಬೆಳೆಯಕ್ಕೆ ಬಿಟ್ಟರೆ ಲಾಸ್ ಆಗ್ತಾ ಇರೋದು, ನಷ್ಟ ಆಗ್ತಾ ಇರೋದು ನಿಮಗೇನೆ. ಯಾರು ಫಲಾನುಭವಿ ಇದ್ದೀರಾ ನೀವು? ನಾನು ಆ ಪಾರ್ಟಿಯವನು, ನನಗೆ ಈ ಪಾರ್ಟಿಯವನು, ನಾನು ಧರ್ಮದ ಮೇಲೆ ಗೆದ್ದೆ, ಅದು ಇದೆಯಲ್ಲ, ಇದು ನಿಮ್ಮನ್ನೇ ತಿಂತಾ ಇದೆ. ನೀವು ನೋಡ್ಕೊಳ್ಳಿ. ಹಾಗಾಗಿ ದಯವಿಟ್ಟು ನಾವು ಲೈವ್ ಮುಗಿಸ್ತಾ ಇದ್ದೀವಿ. ಇಲ್ಲಿದ್ದು ಈಗ ಇವತ್ತು ಕೊಡ್ತಾ ಇಲ್ಲ ಅಂತ ಹೇಳಿದ್ದಾರೆ. ನನಗೆ ಡಿ ಅವರು ಆಶ್ವಾಸನೆ ಕೊಟ್ಟಿದ್ದಾರೆ. ನಾಳೆ ಅದನ್ನು ಗೋಡೌನಿಂದ ಎತ್ತುವಳಿ ಅಂತಾರೆ ಮಾಡಿಬಿಟ್ಟು ನಾಳೆ ಕೊಡೋ ವ್ಯವಸ್ಥೆ ಮಾಡ್ತೀನಿ ಅಂತ ಹೇಳಿದ್ದಾರೆ. ಹಾಗಾಗಿ ಇವರು ಯಾರೂ ಇವಾಗ ಕಾಯೋ ಅವಶ್ಯಕತೆ ಇಲ್ಲ. ಕಾದರೂ ಬರಲ್ಲ ಅಂತ ಗೊತ್ತಾಗಿದೆ. ಸ್ವಿಚ್ ಆಫ್ ಆಗಿದೆ ಅವ್ರ ಮೊಬೈಲು. ನಾಳೆಗೆ ವ್ಯವಸ್ಥೆ ಮಾಡ್ತೀವಿ ಅಂತ ಹೇಳ್ತಾ ಈ ಲೈವ್ ಮುಗಿಸ್ತಾ ಇದ್ದೀವಿ. ಧನ್ಯವಾದ. ಥ್ಯಾಂಕ್ ಯು.